ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೂರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಮನೆ ಕಟ್ಟಬೇಕಾದ್ರೆ ಡೋರ್ ಮತ್ತು ವಿಂಡೋಗಳ ಸೈಜ್ ಎಷ್ಟು ಇಡಬೇಕು ಅಂತ ನಮ್ಗೆ ಗೊತ್ತಿರಲ್ಲ. ನಾವು ಆ್ಯಕ್ಚುಲಿ ಏನು ಕನ್ಸ್ಟ್ರಕ್ಷನ್ ಕಂಪ್ನಿಗಳಿರ್ತಾರೆ, ಪ್ರಾಜೆಕ್ಟ್ ಮ್ಯಾನೇಜರ್ಗಳಿರ್ತಾರೆ, ಡಿಸೈನರ್ಗಳಿರ್ತಾರೆ, ಅವ್ರ ಹತ್ರ ನಾವು ಕೇಳ್ತೀವಿ. ಓಕೆ, ಸೊ ಇಂದಿನ ವಿಡಿಯೋ ನೋಡಿಬಿಟ್ರೆ ನೀವು ಯಾರನ್ನೂ ಕೇಳೋಗೋತ್ತಿಲ್ಲ, ನಿಮಗೆ ಐಡಿಯಾ ಬಂದುಬಿಡುತ್ತೆ ಇಷ್ಟು ಮಾಡ್ಬೋದು ಅಂತ. ನೀವೇ ಹೇಳ್ಬೋದು ಇಷ್ಟು ಮಾಡಿ ಇಷ್ಟು. ಸೊ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಅಷ್ಟೇ ಹೇಳಿದೆ, ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ಬ್ರಿಕ್ ಆ್ಯಂಡ್ ಪ್ಲಾಕ್ ಕನ್ಸ್ಟ್ರಕ್ಷನ್ ಬಾಯ್ ಕನ್ನಡಕೋರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. GST ಆಫರ್ ನಡೀತಾ ಇದೆ, ದಯವಿಟ್ಟು ಬೇಗ 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 ನೀವು ಇದನ್ನು ಮಾಡ್ಕೋಬೇಕು. ಸೊ ಮೊದಲೇದಾಗಿ ಬರ್ತಾ ಇರುವಂಥದ್ದು ವಿಂಡೋಸ್ಗಳ ಬಗ್ಗೆ ಹೇಳ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಮೇನ್ ಡೋರ್ ಬಗ್ಗೆ ಒಂದೇ ಸ್ಮಾಲ್ ಆಗಿ ಹೇಳ್ಬಿಡ್ತೀನಿ. ಮೇನ್ ಡೋರ್ ಇವಾಗ ತುಂಬ ಟ್ರೆಂಡ್ ಆಗ್ತಾ ಇದೆ. 4x8 ತುಂಬ ಟ್ರೆಂಡ್ ಆಗ್ತಾ ಇದೆ. ದಯವಿಟ್ಟು 4x8ನ ಮೇನ್ ಡೋರ್ ಹಾಕೋದನ್ನು ಇಂಪ್ಲಿಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಜನ ಏನು ಪ್ರಾಕ್ಟೀಸ್ ಮಾಡ್ತೀರಾ ಗೊತ್ತಾ, ಡೋರ್ ಪಕ್ಕದಲ್ಲಿ ನಿಮಗೆ ಪಿಕ್ ವಿಂಡೋ ದೊಡ್ಡದಾಗಿ ಸೈಡಲ್ಲಿ ಬರುತ್ತೆ ಗೊತ್ತಾ, ಸೈಡ್ ವಿಂಡೋಸನ್ನು ಆ್ಯಡ್ ಮಾಡ್ತೀರಾ, ಅಟ್ಯಾಚ್ ಮಾಡ್ತೀರಾ. ಅದು ವಾಸ್ಕಲ್ಲೇ ಹಿಂಗೆ ಬರ್ತಾ ಇರುತ್ತೆ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಡೋಂಟ್ ಕಂಬೈನ್ ದ ಪಿಕ್ ವಿಂಡೋ ವಿತ್ ಮೇನ್ ಡೋರ್. ಪೀಕ್ ವಿಂಡೋನ ದೂರ ಇಡಿ ವೀಕ್ಷಕರೇ, ಸೈಡಲ್ಲಿ ಇಡಿ, ಅಥವಾ ಬೇರೆ ಏನಾದರೂ ಆಪ್ಷನ್ಸ್ ಇದ್ದರೆ ಸೈಡ್ ಕ್ರಾಸ್ ಇದ್ದರೆ ಇಡಿ. ಯಾಕಂತಂದರೆ ಕಳ್ಳತನ ಇದರಿಂದ ಜಾಸ್ತಿ ಆಗ್ತಾಯಿದೆ. ಜಸ್ಟ್ ಅದರ ಗ್ಲಾಸ್ ಹೊಡೆಯೋದು, ಅದರಿಂದ ಕೈ ಹಾಕೋದು, ಅಥವಾ ಕ್ಯಾಮ್ರಾ ಯೂಸ್ ಮಾಡುವಂಥದ್ದು ಏನಾದರೂ ಮಾಡಿಬಿಟ್ಟು ಒಳಗಡೆ ಇರುವಂಥ ಲಾಕನ್ನು ಒಂದು ಉದ್ದ ತಂತಿ ಇದ್ದರೆ ಆರಾಮಾಗಿ ನಿಮ್ಮ ಲಾಕನ್ನು ಓಪನ್ ಮಾಡ್ಬೋದು. ಯಾಕಂತಂದರೆ ನಿಮ್ಮೆಲ್ಲ ಲಾಕ್ಗಳಿರ್ತವೆ, ಒಳಗಡೆಯಿಂದ ಓಪನ್ ಮಾಡ್ಬೋದು. ಹೊರಗಡೆಯಿಂದ ಕೀ ಬೇಕು, ಒಳಗಡೆಯಿಂದ ಕೀ ಬೇಡ. ಯಾವುದೇ ಲಾಕ್ ತೊಗೊಂಬನ್ನಿ, ಒಳಗಡೆಯಿಂದ ಕೀ ಬೇಡ. ಸೊ ಅದರಿಂದ ಆರಾಮಾಗಿ ಯೂಸ್ ಮಾಡಿಬಿಡ್ತಾರೆ. ಸೊ ಆದ್ದರಿಂದ ನಿಮ್ಮ ಮೇನ್ ಡೋರ್ ಪಕ್ಕದಲ್ಲಿರುವಂತಹ ಪೀಕ್ ವಿಂಡೋ ಏನಿರುತ್ತೆ ಅದು ದೂರ ಇರಬೇಕು ವೀಕ್ಷಕರೇ. ಹಿಡಿದಿದ್ರೂ ಪರವಾಗಿಲ್ಲ, ದಯವಿಟ್ಟು ಅದನ್ನು ದೂರ ಇಡೋದನ್ನು ಮರಿಬೇಡಿ. ಕೆಲವೊಬ್ರು ಇದು ತಮಗೆ ಹೆಲ್ಪ್ ಆಗುತ್ತೆ ಅಂತ ಮಾಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಮನೆ ಕೀ ಕಳೆದೋಯ್ತು ಅಂದರೆ ಹೇಗಾದರೂ ಓಪನ್ ಮಾಡೋಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇದು ನಿಮಗೆ ತುಂಬ ಡೇಂಜರ್. ಅದ್ರ ಬದಲು ಆರಾಮಾಗಿ ಸ್ಟೀಲ್ ಡೋರ್ ಹಾಕೊಂಡ್ಬಿಡ್ರಿ, ಸಾಕಾಗಿರುತ್ತೆ. ಸ್ಟೀಲ್ ಡೋರಲ್ಲಿ ಇನ್ಬಿಲ್ಟ್ ಪೀಕ್ ಡೋರ್ ಬರುತ್ತೆ, ಪೀಕ್ ಹೋಲ್ ಬರುತ್ತೆ, ಪೀಕ್ ಡೋರೇ ಬರುತ್ತೆ. ಮಧ್ಯದಲ್ಲಿ ಡೋರ್ ಓಪನ್ ಮಾಡಿಬಿಟ್ಟು ಹೊರಗಡೆ ಯಾರಿದ್ದಾರೆ ಅಂತ ನೋಡ್ಬೋದು. ಸೇಫ್ಟಿ ಕೂಡ ಇರುತ್ತೆ ಅನ್ಬೋದು. 22 ಲಾಕ್ ಇರುತ್ತೆ, ಇಷ್ಟು ದಪ್ಪ ಇರುತ್ತೆ. ಹೊಡೆಯೋಕ್ಕೂ ಆಗಲ್ಲ, ತೆಗಿಯೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾನು ವಿಡಿಯೋ ಮಾಡಿದ್ದೀನಿ ಅಂತಾನೆ. ಸ್ಟೀಲ್ ಡೋರ್ಗಳನ್ನು ಬಳಸ್ಬೋದು, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಕಾಸ್ಟ್ ಕೂಡ ಇವಾಗ ಕಮ್ಮಿ ಆಗಿದೆ, 20,000 ರೂಪಾಯಿ ಅಂತ ಸ್ಟಾರ್ಟ್ ರೀ. ಡೆಫಿನೆಟ್ಲಿ ನೀವು ಅದನ್ನು ಯೂಸ್ ಮಾಡ್ಬೋದು. ಸ್ಟೀಲ್ ಡೋರನ್ನು ಒಡೆದು ಮನೆ ದೋಚಿದಿರುವಂಥ ಒಂದೇ ಒಂದು ನಿದರ್ಶನ ಕೂಡ ಇಲ್ಲಿವರೆಗೆ ಇಲ್ಲ. ಓಕೆನಾ? ಸೊ ಅದರಿಂದ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಬ್ಯಾಂಕಲ್ಲಿ ಯೂಸ್ ಮಾಡ್ತಾರೆ, ಜೊತೆಯಲ್ಲಿ ದೇವಸ್ಥಾನದಲ್ಲೂ ಕೂಡ ಸ್ಟೀಲ್ ಡೋರ್ಗಳನ್ನು ಇವಾಗ ಗರ್ಭಗುಡಿಗೆ ಇಲ್ಲಿ ಯೂಸ್ ಮಾಡ್ತಾರೆ ವೀಕ್ಷಕರೇ. ಇವಾಗ ಲಿವಿಂಗ್ ಅಂತ ಬಂದಾಗ ಇಲ್ಲಿ ನೀವು 6x5ನ ಒಂದು ವಿಂಡೋ, 5x4ನ ಒಂದು ವಿಂಡೋ. ಓಕೆ, ನಾರ್ಮಲ್ ಇದ್ದರೆ ಒಂದು ವೇಳೆ ಜಾಗ ಜಾಸ್ತಿ ಇದೆ, 30x50 60/40 ಕಟ್ತಾ ಇದ್ದರೆ 6x5ನ 2 ವಿಂಡೋ ಅಥವಾ 6x5ನ 3 ವಿಂಡೋಗಳನ್ನು ಕೂಡ ನೀವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಯಾಕಂತಂದರೆ ಲಿವಿಂಗಲ್ಲಿ ತುಂಬಾ ಬೆಳಕಿರಬೇಕು, ವೆಂಟಿಲೇಷನ್ಸ್ ಇರಬೇಕು, ಚೆನ್ನಾಗಿರಬೇಕು. ಸೊ ಆದ್ದರಿಂದ 6x5ಗೆ ಹೋಗ್ಬೋದು. ತುಂಬ ದೊಡ್ಡ ಜಾಗ ಇದೆ ಅಂದರೆ 6x6ಗೂ ಹೋಗ್ಬೋದು. ಬಟ್ ನಾರ್ಮಲ್ ಒಂದು 2 BHK ಕಟ್ತಾ ಇದ್ದರೆ 30-40 ಇಲ್ಲ ಅಂತಂದರೆ 6x5 ಒಂದಿರಲಿ, 5x4 ಒಂದಿರಲಿ, ಕ್ರಾಸ್ ವೆಂಟಿಲೇಷನ್ ಇರಲಿ ವೀಕ್ಷಕರೇ. ಇನ್ನು ಬೆಡ್ರೂಮ್ ಅಂತ ಬಂದಾಗ 5x4ನ ಒಂದು ವಿಂಡೋ, 2x4ನ ವರ್ಟಿಕಲ್ ವಿಂಡೋ. ಓಕೆ, ಒಂದು ಕೊಡಿ. ಅದೂ ಅಷ್ಟೇ ನಿಮಗೆ ಕ್ರಾಸ್ ವೆಂಟಿಲೇಷನ್, ಗಾಳಿ ಹಾಗೆ ಬಂದು ಹಾಗೆ ಹೊರಟೋಗಬೇಕು. ಆ ಥರ ಇರಲಿ, ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ರೂಮು. ಯಾವುದೇ ಕಾರಣಕ್ಕೂ ಒಂದೇ ವಿಂಡೋ ರೂಮಲ್ಲಿ ಇಡೋಕ್ಕೆ ಹೋಗ್ಬಿಡಿ. ಚಿಕ್ಕದಾದರೂ ಪರವಾಗಿಲ್ಲ, 1 ಫೀಟ್ನ 2 ಫೀಟ್ ಮಾಡಿದ್ರೂ ಪರವಾಗಿಲ್ಲ, ಉದ್ದ ಇರುವಂಥ ಒಂದು ವಿಂಡೋನ ಸೈಡಲ್ಲಿ ಕ್ರಿಯೇಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ಇನ್ನು ಕಿಚನ್ ಅಂತ ಬಂದಾಗ 4x4ನ ಒಂದು ವಿಂಡೋ ಅಥವಾ 3x3ನ ಒಂದು ವಿಂಡೋ ಜೊತೆಯಲ್ಲಿ ಸೊ ಎಕ್ಸಾಸ್ಟ್ ವಿಂಡೋ ಅಥವಾ ಎಕ್ಸಾಸ್ಟ್ಗೆ ಒಂದು ಹೋಲ್ ಪ್ರಾವಿಷನ್ ಅಂತೂ ಬಿಡಲೇಬೇಕು. ಅಷ್ಟೇ ಅಲ್ಲದೆ ಒಂದು ಸೆಕೆಂಡ್ರಿ ವಿಂಡೋ 2x3 ಕೂಡ ಇಲ್ಲಿ ಇರಬೇಕು ವೀಕ್ಷಕರೇ. ಬಟ್ ಇದು ಕಿಚನ್ ಸೆಕ್ಷನಲ್ಲಿ ಇರಬಾರ್ದು. ಕಿಚನ್ ಸೆಕ್ಷನಲ್ಲಿ 4x4ನ ಒಂದು ವಿಂಡೋ ಯಾವುದೋ ಒಂದು ಕಡೆ ಇರಲಿ. ಅಪಾರ್ಟ್ ಫ್ರಮ್ ದಟ್ ಇನ್ನೊಂದು ವಿಂಡೋ ಬೇಕು, ಅದೇ ಜಾಗದಲ್ಲಿ ಇರಬಾರ್ದು. ಸ್ವಲ್ಪ ಬೇರೆ ವಾಲ್ ಬರುತ್ತೆ ಗೊತ್ತಾ, ಕಿಚನ್ಗೆ ಸಪ್ರೇಟ್ ಒಂದು ವಾಲ್ಸ್ಗಳು ಸಿಗುತ್ತವೆ ನಿಮಗೆ. ಆ ವಾಲ್ಸಲ್ಲಿ ಡೆಫಿನೆಟ್ಲಿ ನೀವು ಇಲ್ಲಿ ಇನ್ನೊಂದು ವಿಂಡೋನ ಇಲ್ಲಿ ಹಾಕೋಬೋದು. ಆಲ್ಮೋಸ್ಟ್ ಚಿಕ್ಕದಿರಲಿ, 2x3 ಲಾಂಗ್ ವಿಂಡೋ, ವರ್ಟಿಕಲ್ ವಿಂಡೋಸ್ಗಳನ್ನು ಹಾಕೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ಒಂದು ಓಪನ್ ಯುಟಿಲಿಟಿ. ಹೌದು ವೀಕ್ಷಕರೇ, ಯುಟಿಲಿಟಿ ಯಾವತ್ತೂ ಸ್ವಲ್ಪ ಓಪನ್ ಆಗಿರಲಿ. ಹೊರಗಡೆ ಅಂದರೆ ಸೆಟ್ ಬ್ಯಾಕ್ ಇರುತ್ತೆ ಗೊತ್ತಾ, ಸೆಟ್ ಬ್ಯಾಕ್ ಮೇಲ್ಗಡೆ ಯುಟಿಲಿಟಿ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ನೀವಲ್ಲಿ ಗ್ರಿಲ್ಲನ್ನು ಹಾಕೊಂಡು ಓಪನ್ ಬಿಟ್ಕೊಳ್ಳಿ. ಜೊತೆಯಲ್ಲಿ ಅಲ್ಲಿಂದ ಕಿಚನ್ಗೆ ಒಂದು ಡೋರನ್ನು ತೊಗೊಳ್ಳಿ. ಆ ಡೋರ್ ಓಪನ್ ಮಾಡಿಟ್ಕೊಂಡ್ರೂ ಕೂಡ ನಿಮಗೆ ಈಸಿಯಾಗಿ ಒಳ್ಳೆ ಗಾಳಿ ಬರಬೇಕು,
ಮೇಳಕ್ಕೆ ಬರಬೇಕು. ಅಷ್ಟೇ ಅಲ್ಲದೆ ಏನು ನೀವು ಗ್ರಿಲ್ಲಲ್ಲಿ ಹಾಕೊಂಡಿರ್ತಿಲ್ಲ ಅದಕ್ಕೂ ಅಷ್ಟೇ ಮೆಷನ್ನು ಹಾಕೋದನ್ನು ಮರಿಬೇಡಿ. ಸೀತ್ರೂ ಶೀಟ್ಸ್ ಇರುತ್ತೆ ಗೊತ್ತಾ, ಅದನ್ನು ಹಾಕೊಳ್ಳೋದನ್ನು ಮರಿಬೇಡಿ. ಯಾಕಂದರೆ ನೀರೊಳಗಡೆ ಬರುತ್ತೆ, ಸೊಳ್ಳೆಗಳು ಬರ್ತವೆ. ಸೊ ಆದ್ದರಿಂದ ಅಥವಾ ಒಳಗಡೆ ಡೋರ್ ಹಾಕ್ತಿರೋ ಗೊತ್ತಾ, ಆ ಡೋರ್ಗೆ ನೀವು ಮಸ್ಕಿಟೋ ಮೆಶ್ ಹಾಕೊಂಡ್ರೂ ಪರವಾಗಿಲ್ಲ, ಸೊಳ್ಳೆ ಬಂದ್ರೂ ಹಾಗೆ ಹೊರಗಡೆ ಹೊರಟೋಗುತ್ತೆ. ಗೊತ್ತಾಯ್ತಲ್ಲ. ಸೊ ಯುಟಿಲಿಟಿ ಅನ್ನುವಂಥದ್ದು ಸ್ವಲ್ಪ ಓಪನ್ ಆಗಿರಬೇಕು, ಒಳ್ಳೆ ಗಾಳಿ ಬೆಳಕು ಅಲ್ಲಿ ಬರಬೇಕು ವೀಕ್ಷಕರೇ, ಇದು ತುಂಬ ಇಂಪಾರ್ಟೆಂಟ್. ಅಥವಾ ಯುಟಿಲಿಟಿಲಿ ಒಂದು ವೇಳೆ ನೀವು ಕ್ಲೋಸ್ಡ್ ಮಾಡಿದ್ದಿದ್ರೆ 6x6ನ ಒಂದು ವಿಂಡೋ ಹಾಕೊಂಡ್ರಂತೂ ಇನ್ನೂ ಒಳ್ಳೆಯದು. ಒಂದು ವೇಳೆ ಕ್ಲೋಸ್ಡ್ ಮಾಡಿಬಿಟ್ಟಿದ್ದೀರಾ, ಈ ಗ್ರಿಲ್ ಎಲ್ಲ ಬೇಡ ಗುರು ಅಂತ ಹೇಳ್ತೇನೆ ಅಂತಂದರೆ ಅಲ್ಲೂ ಕೂಡ ಅಷ್ಟೇ 6x5 ಅಥವಾ 6x6ನ ಹ್ಯೂಜ್ ಆಗಿರುವಂತಹ ಒಂದು ವಿಂಡೋ ಇಲ್ಲಿ ಇರಲೇಬೇಕು ವೀಕ್ಷಕರೇ. ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ನಾವಿಬ್ಬರೂ ಕೈ ಜೋಡಿಸ್ಬಿಟ್ಟು ಒಂದಾಗ್ಬಿಟ್ಟು ತಮಗೋಸ್ಕರ ಇಡೀ ಮಾರ್ಕೆಟಲ್ಲೇ ಯಾರೂ ಕೊಡ್ತಾ ಇಲ್ಲ, 1499ಇಂದನೂ ಕೂಡ 1499 ರೂಪಾಯಿಂದನೂ ಕೂಡ ಒಂದು ಕನ್ಸ್ಟ್ರಕ್ಷನನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ಇಷ್ಟಕ್ಕೆ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ, 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ, 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾವಂಥ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸ್ಟೋರ್ ರೂಮ್ ಮಸ್ಟ್ ನೀಡ್ ಎಕ್ಸಾಸ್ಟ್ ಫ್ಯಾನ್. ತುಂಬ ಜನ ಸ್ಟೋರ್ ರೂಮ್ ಕ್ರಿಯೇಟ್ ಮಾಡ್ತೀರಾ, ಬಟ್ ಅದಕ್ಕೆ ಏನೂ ಇರೋದಿಲ್ಲ, ಕತ್ಲು ಕೋಣೆ ಥರ ಇರುತ್ತೆ. ಆ ಥರ ಇಡಕ್ಕೆ ಹೋಗ್ಬಿಡಿ. ಇಲ್ಲಿ ಫಂಗಸ್ ಬೆಳೆಯೋಕ್ಕೆ ಚಾನ್ಸಸ್ ಇರುತ್ತೆ, ತಂದಿರುವಂತಹ ಆಹಾರ ಉತ್ಪನ್ನಗಳು ಹಾಳಾಗೋ ಚಾನ್ಸಸ್ ಇರುತ್ತೆ. ಲೈಟಾಗಾದರೂ ಅಲ್ಲಿ ಗಾಳಿ ಓಡಾಡ್ತಾನೆ ಇರಬೇಕು. ಅದ್ರ ಬದಲು ಒಂದು ಮೈಲ್ಡ್ ಆಗಿರುವಂತಹ ಸ್ಮಾಲ್ ಎಕ್ಸಾಸ್ಟ್ ಫ್ಯಾನ್ ಹಾಕೊಂಡ್ರೆ ಇನ್ನೂ ಒಳ್ಳೆಯದು. ಏರ್ ಸರ್ಕ್ಯುಲೇಷನ್ ಮಾಡ್ತಾನೆ ಇರುತ್ತೆ. ನೀವು ತಂದಿರುವಂಥ ವಸ್ತುಗಳು ಒಳ್ಳೆ ಫ್ರೆಶ್ ಆಗಿರುತ್ತೆ ವೀಕ್ಷಕರಿಗೆ, ಗಾಳಿ ಆಡ್ತಾ ಇರಬೇಕ್ರೆ ಯಾವಾಗಲೂ ತುಂಬ ಚೆನ್ನಾಗಿರೋದು ಅಂತ ಹೇಳ್ಬೋದು. ಇನ್ನು ಬಾತ್ರೂಮ್ ಅಂತ ಬಂದಾಗ 2x2ನ ಒಂದು ವಿಂಡೋ ವಿತ್ ಎಕ್ಸಾಸ್ಟ್. ಹೌದು ವೀಕ್ಷಕರೇ, ವಿತ್ ಎಕ್ಸಾಸ್ಟ್ ಅದ್ರ ಒಳಗಡೆನೇ ಹಾಕುವಂಥದ್ದು ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತಾರೆ. ಜೊತೆಯಲ್ಲಿ ಅಡ್ಜಸ್ಟೇಬಲ್ ಲೂವರ್ಸ್ ಅಂತ ಬರುತ್ತೆ. ಆ ಲೂವರ್ಸ್ ಇರುತ್ತೆ ಗೊತ್ತಾ, ಈ ಥರ ಕ್ರಾಸ್, ಅದು ಅಡ್ಜಸ್ಟೇಬಲ್, ಓಪನ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು, ಆ ಥರ ಆಪ್ಷನ್ಸ್ ಕೂಡ ಇರುತ್ತೆ. ಅದನ್ನು ಕೂಡ ನೀವು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಅಂದರೆ ನೀವೆಲ್ಲರೂ ಊರ ಕಡೆ ಹೋಗ್ತಾ ಇದ್ದೀರಾ, ಅವಾಗ ಅದನ್ನು ಕ್ಲೋಸ್ ಮಾಡಿಟ್ರೆ ಹೊರಗಡೆಯಿಂದ ಹುಳ ಏನಾದರೂ ಬರೋದು ಮಾಡೋದು ಅವಾಯ್ಡ್ ಆಗುತ್ತೆ. ತುಂಬ ಸಲ ಬರುತ್ತೆ, ಜೇನೊಣ ಬರುತ್ತೆ, ಬಟರ್ಫ್ಲೈಸ್ ಬರುತ್ತೆ, ತುಂಬ ಹುಳುಗಳು ಬರುತ್ತೆ. ಅದ್ರ ಬದಲು ಅದನ್ನು ಕ್ಲೋಸ್ ಮಾಡ್ಬೋದು. ಇದು ಮ್ಯಾನ್ಯುವಲಿ ಮಾಡ್ಬೋದು, UPVC ವಿಂಡೋಸಲ್ಲಿ ಮಾಡ್ಬೋದು, ಜೊತೆಯಲ್ಲಿ PVC ವಿಂಡೋಸಲ್ಲಿ ಮಾಡ್ಬೋದು, ಅಲ್ಯೂಮಿನಿಯಂ ವಿಂಡೋಸಲ್ಲಿ ಮಾಡ್ಬೋದು. ಆದರೆ ವುಡ್ಡಲ್ಲಿ ಮಾಡೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ನೀವು ಈ ಥರ ಅಡ್ಜಸ್ಟಬಲ್ ಇರುವಂತಹ ಒಂದು ಲೂವರ್ಸ್ ಇರುವಂತಹ ಒಂದು ಎಕ್ಸಾಸ್ಟ್ ವಿಂಡೋಸ್ನ ಹಾಕೋಬೋದು. ಒಂದು ವೇಳೆ ನಿಮ್ಮದು ಡ್ರೈ ಆ್ಯಂಡ್ ವೆಟ್ ಏರಿಯಾ ಸಪ್ರೇಟ್ ಮಾಡಿದ್ದೀರ ಅಂದ್ಕೊಳ್ಳೋಣ, ಡ್ರೈ ಏರಿಯಾ ವೆಟ್ ಏರಿಯಾ, ದೊಡ್ಡ ಬಾತ್ರೂಮ್ ಇದೆ ನಮ್ಮ ಹತ್ರ, ಸಖತ್ತಾಗಿದೆ, ಒಂದು 8x9 ಇದೆ, ದೊಡ್ಡದಾಗಿದೆ ಅಂತಂದರೆ ಆಬ್ವಿಯಸ್ಲಿ ಆವಾಗ ನೀವು 2 ವಿಂಡೋನ ಮಸ್ಟ್ ಆ್ಯಂಡ್ ಶುಡ್ ಇಡಲೇಬೇಕು. ಎಕ್ಸಾಸ್ಟ್ ಜೊತೆ ಇರೋದು ಒಂದು ವಿಂಡೋ, ಜೊತೆಯಲ್ಲಿ ಕ್ರಾಸ್ ವೆಂಟಿಲೇಷನ್ಗೋಸ್ಕರ ಆಲ್ಮೋಸ್ಟ್ 2x3 ಅಥವಾ 2x4ನ ಲಾಂಗ್ ವಿಂಡೋಗಳನ್ನು ಇಟ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಅಡ್ಜಸ್ಟೇಬಲ್ ಲೋವರ್ ಜೊತೆ ಇಟ್ಕೊಳ್ಳಿ ಅಥವಾ ಅಡ್ಜಸ್ಟೇಬಲ್ ಡೋರ್ ಜೊತೆ ಇಟ್ಕೊಳ್ಳೋದು ತುಂಬ
ಚೆನ್ನಾಗಿರುತ್ತೆ ವೀಕ್ಷಕರೇ. ಇದನ್ನು ಕೂಡ ನೀವಿಲ್ಲಿ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಪೇರೆಂಟ್ಸ್ ಬೆಡ್ರೂಮ್ ಮಸ್ಟ್ ಹ್ಯಾವ್ 2 ಮೀಡಿಯಮ್ ವಿಂಡೋಸ್. ಒಂದು ವೇಳೆ ಪೇರೆಂಟ್ಸ್ ಬೆಡ್ರೂಮನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ಅಲ್ಲಿ ಮೀಡಿಯಮ್ ಆಗಿರುವಂಥ 2 ವಿಂಡೋಸ್, ಅಂದರೆ 4/5 ಅಥವಾ 4/3 ಇಷ್ಟೇ ಸಾಕು. ಯಾಕಂತಂದರೆ ಪೇರೆಂಟ್ಸ್ ಬೆಡ್ರೂಮಲ್ಲಿ ಜಾಸ್ತಿ ಗಾಳಿನೂ ಬರಬಾರ್ದು, ಕಮ್ಮಿ ಗಾಳಿನೂ ಬರಬಾರ್ದು, ಮೀಡಿಯಮ್ ಆಗಿರಬೇಕು. ಸೊ ಅದಕ್ಕೋಸ್ಕರ ಕಾಸ್ಟ್ ವೆಂಟಿಲೇಷನ್ ಮಾಡ್ಕೊಳ್ಳಿ. 4/5ನ 2 ವಿಂಡೋಸ್ ಹಾಕ್ಬೋದು, ಇಲ್ಲಾಂತಂದರೆ 4/3ನ 2 ವಿಂಡೋಸ್ ಹಾಕ್ಕೊಳ್ಳಿ. 5/4, 5/5, 6/5 ಇವೆಲ್ಲ ಪೇರೆಂಟ್ಸ್ ಬೆಡ್ರೂಮಲ್ಲಿ ಬೇಡ ವೀಕ್ಷಕರೇ, ಓಕೆನಾ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಆ್ಯಂಡ್ ಜೊತೆಯಲ್ಲಿ ಕಿಡ್ಸ್ ಬೆಡ್ರೂಮಲ್ಲಿ ಒಂದೇ ಒಂದು ಬೇ ವಿಂಡೋ ಜಸ್ಟ್ ಸಾಕು ಅಷ್ಟೇ, ಒಂದೇ ವಿಂಡೋಸನ್ನು ಹಾಕಿ. ಯಾಕಂತಂದರೆ ಕಿಡ್ಸ್ ಏನು ಮಾಡ್ತಾರೆ ಗೊತ್ತಾ, ಡೋರೆಲ್ಲ ತೆಗೆದಿಟ್ಬಿಡೋದು, ಓಪನ್ ಮಾಡಿಟ್ಬಿಡೋದು ಎಲ್ಲ ಮಾಡಿಬಿಡ್ತಾರೆ. ಸೊ ಒಂದು ವೇಳೆ ಒಂದೇ ವಿಂಡೋ ಇಟ್ಟರೆ, ಒಂದೇ ವಿಂಡೋ ಓಪನ್ ಇಟ್ಟು ಬಂದರೂ ಕೂಡ ನಾಳೆ ದಿನ ಮಳೆ ಬಂದಾಗ ಅಲ್ಲಷ್ಟೇ ತೊಂದರೆ ಆಗಿರುತ್ತೆ. ಆದರೆ 2 ವಿಂಡೋ ಇಟ್ಬಿಟ್ಟು ಎಲ್ಲ ಓಪನ್ ಮಾಡಿಟ್ಟು ಬಂದುಬಿಟ್ರೆ ಎಲ್ಲ ಕಡೆ ಮನೆ ರೂಮ್ ತುಂಬ ನೀರು ತುಂಬಿಕೊಳ್ಳೋ ಚಾನ್ಸಸ್ ಜಾಸ್ತಿ. ತುಂಬ ಮಕ್ಕಳು ವಿಂಡೋಸ್ ಎಲ್ಲ ಓಪನ್ ಮಾಡಿಟ್ಟು ಬಂದುಬಿಡ್ತಾರೆ. ನಿಜವಾಗ್ಲೂ ತುಂಬ ಸತಿ ನೀವು ಅನುಭವಿಸಿರ್ತೀರಾ, ಇಲ್ಲ ಮುಂದೆ ಅನುಭವಿಸ್ತೀರಾ. ಆದ್ದರಿಂದ ದಯವಿಟ್ಟು ಕಿಡ್ಸ್ ಬೆಡ್ರೂಮ್ಗೆ ಒಂದೇ ವಿಂಡೋ, ಅದು ಕೂಡ ಬೇ ವಿಂಡೋ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಕೂತ್ಕೊಂಡು ಆರಾಮಾಗಿ ಅವ್ರಿಗೂ ನೋಡೋಕ್ಕೆ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಬೇ ವಿಂಡೋಸನ್ನು ಡೆಫಿನೆಟ್ಲಿ ನೀವಿಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಯಾರು ಬಿಗ್ ಸ್ಕೈಲೈಟನ್ನು ಹಾಕ್ತಾ ಇದ್ದೀರಾ ಮೇಲ್ಗಡೆ, ಓಕೆ. ಸ್ಕೈಲೈಟ್ ಸಾಕಾ ದೊಡ್ಡದಾಗಿ 8/4 ಇನ್ನು 2 ಹಾಕ್ಬಿಟ್ಟು 10/4, 10/5 ದೊಡ್ಡದು ಮಾಡ್ತಾ ಇದ್ದೀರಾ, ಅವರು ಏನು ಮಾಡಬೇಕು ಅಂತಂದರೆ ನಿಮಗೆ ಅಲ್ಲಿ ಒಂದು ವೆಂಟಿಲೇಷನ್ ಕೊಡಬೇಕು. ಯಾವ ಥರ ಅಂತ ಹೇಳ್ತೀನಿ ಕೇಳಿ. ಸೊ ಯಾವಾಗ ನೀವು ಸ್ಕೈ ವ್ಯೂವನ್ನು ಹಾಕ್ತಿರಲ್ವ, ಅದರ ಪಕ್ಕದಲ್ಲಿ ಒಂದು ಗೋಡೆ ರೈಸ್ ಮಾಡ್ತೀರಾ ನೀವು. ಸೈಡಿಂದ 1 ಫೀಟು 6 ಇಂಚಸ್ಸು 1 ಫೀಟ್ ಇರುತ್ತೆ ಬಿಡಿ, ಗೋಡೆ ತೊಗೊಂಡು ಅದರ ಮೇಲೆ ಗ್ಲಾಸನ್ನು ಹಾಕ್ತೀರಾ. ಅಲ್ಲೇ ಪಕ್ಕದಲ್ಲಿ ಸೈಡಲ್ಲಿ ನೀವೇನು ಮಾಡಬೇಕು ಅಂತಂದರೆ ಚಿಕ್ಕದಾಗಿ ಒಂದೊಂದು ಬ್ರಿಕ್ಸ್, ಸ್ಮಾಲ್ ಬ್ರಿಕ್ಸ್ ಸೈಜಲ್ಲಿ, ಅಂದರೆ ಒಂದು ಅರೌಂಡ್ 8 ಇಂಚಸ್ ಬೈ 4 ಇಂಚಸ್ ಅಲ್ಲಿ ಒಂದು ಕಟ್ಔಟನ್ನು ಮಾಡಿಬಿಟ್ಟು ಅದರೊಳಗಡೆ ಹೋಲ್ ಕೊಟ್ಬಿಟ್ಟು ಅಲ್ಲಿ ಜಾಲಿಯನ್ನು ಹಾಕಿ. ಜಾಲಿ ಯಾಕೆ ಹಾಕಬೇಕು, ಹೊರಗಡೆಯಿಂದ ಹುಳ ಗಿಳ ಹೋಗಬಾರ್ದು, ನೀರು ಹೋಗೋದಿಲ್ಲ. ಯಾಕಂತಂದರೆ ಹೈಟಲ್ಲಿರುತ್ತೆ, ಅದು ನೀರು ಸೈಡಲ್ಲಿ ಬರುತ್ತೆ, ಬಟ್ ಇದು ಹೈಟಲ್ಲಿರುತ್ತೆ. ಆದ್ದರಿಂದ ನೀರೇನು ಅದರಲ್ಲಿ ಹೋಗೋದಿಲ್ಲ. ನೀರು ಹೋಗೋದಕ್ಕೂ ಕೂಡ ನೀವು ಇದನ್ನು ಕೊಟ್ಟಿರ್ತೀರ, ಆಪ್ಷನ್ ಕೊಟ್ಟಿರ್ತೀರ. ಅಲ್ಲಿ ವೆಂಟಿಲೇಷನನ್ನು ಕೊಡಬೇಕು. ಯಾಕೆ ಹೇಳ್ತೀನಿ ಕೇಳಿ. ಯಾಕಂತಂದರೆ ಯಾವಾಗ ಮನೆಯಲ್ಲಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಗ್ಲಾಸ್ ಹಾಕ್ತಿರಲ್ಲ, ಆ ಒಳಗಡೆ ಗಾಳಿ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನು ಮಾಡ್ತೀರಾ ಅಂತಂತಂದರೆ, ನೀವು ಕೆಳಗಡೆ ಫ್ಯಾನ್ ಹಾಕ್ತೀರಾ, ಎ ಸಿ ಹಾಕ್ತೀರಾ, ಬಟ್ ಬಿಸಿಯಾದ ಗಾಳಿ ಏನಾಗುತ್ತೆ ಸೀದಾ ಮೇಲೆ ಹೊರಟೋಗುತ್ತೆ, ಹೈಟಲ್ಲಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಅದರಿಂದನೂ ಕೂಡ ಮೇಲಿಂದ ನೀವು ಬಂದಂಥ ಬೆಳಕು ಮತ್ತೆ ಬಿಸಿನೇ ತೊಗೊಂಬರ್ತಾ ಇರ್ತಾರೆ. ಅಂದರೆ ಮನೆ ಒಳಗಡೆ ಕೂಲ್ನೆಸ್ ತುಂಬ ಕಮ್ಮಿ, ಅಥವಾ ನಿಮಗೆ ಫ್ಯಾನ್ ಜಾಸ್ತಿ ಬೇಕಾಗುತ್ತೆ, ಎ ಸಿ ಜಾಸ್ತಿ ಬೇಕಾಗುತ್ತೆ. ಹೀಟ್ ಏನು ಬಿಸಿಯಾಗಿರೋಂಥ ಗಾಳಿಗಳು ಮೇಲೇ ಇರುತ್ತೆ. ಆದರೆ ಅಲ್ಲೇ ಒಂದು ಚಿಕ್ಕದಾಗಿ ಒಂದು ಸ್ಮಾಲ್ ವೆಂಟಿಲೇಷನನ್ನು ಕೊಟ್ಬಿಟ್ರೆ ಹೋದಂಥ ಬಿಸಿ ಗಾಳಿ ಎಲ್ಲ ಹೊರಗಡೆ ಹೊರಟೋಗುತ್ತೆ, ಹೊರಗಡೆಯಿಂದ ಒಂದು ತಂಪು ಗಾಳಿ ಒಳಗಡೆ ಬರುತ್ತೆ, ಅಂತ ತಿರುಗಾಡ್ತಾ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಆಗುತ್ತೆ ಅಂತಂದರೆ ಡೆಫಿನೆಟ್ಲಿ ಅಲ್ಲೊಂದು ಎಕ್ಸಾಸ್ಟ್ ಫ್ಯಾನ್ ಹಾಕ್ಬಿಟ್ರಂತೂ ನಿಮಗೆ ಕ್ಯೂರಾಗಿ ಒಳಗಡೆ ಎಷ್ಟೇ ದೊಡ್ಡ ಗ್ಲಾಸ್ ಸ್ಕೈ ವ್ಯೂ ಹಾಕಿದ್ರೂ ಕೂಡ ಒಳಗಡೆ ಕಂಪ್ಲೀಟ್ಲಾಗಿ ಫ್ರೆಶ್ ಗಾಳಿ ಬರ್ತಾನೆ ಇರುತ್ತೆ ವೀಕ್ಷಕರೇ. ಗೊತ್ತಾಯ್ತಲ್ವ? ಈ ಥರ ಆಪ್ಷನನ್ನು ಕೂಡ ನೀವು ಮಾಡಬಹುದು. ಇದು ತುಂಬ ಒಳ್ಳೆಯದು. ಯಾರು ದೊಡ್ಡ ಸ್ಕೈ ವ್ಯೂ ಹಾಕ್ತೀರಾ ಅವ್ರಿಗೆ ಮಾತ್ರ ಇದು, ಓಕೆನಾ. ಚಿಕ್ಕ ಸ್ಕೈ ವ್ಯೂ ಹಾಕೋರಿಗೆ ಅಂಥ ಹೀಟ್ ಏನು ಬರಲ್ಲ. ಅದು ಎ ಸಿನೇ ಅದಕ್ಕೆ ಸಫಿಷಿಯೆಂಟ್ ಅಂತ ಹೇಳ್ತೀನಿ. ಫ್ಯಾನಿಂದ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಆದ್ದರಿಂದ ನೀವು ಯಾವಾಗ ಬಿಸಿಲನ್ನು ಒಳಗಡೆ ಕರೀತೀರಾ, ಅದೇ ರೀತಿಯಲ್ಲಿ ಒಳಗಡೆ ಇರುವಂತಹ ಏರ್ ಹೊರಗಡೆ ಹೋಗೋದಕ್ಕೂ ಕೂಡ ನೀವು ವ್ಯವಸ್ಥೆ ಮಾಡಿಕೊಡ್ಬೇಕು. ಬಿಸಿ ಗಾಳಿ ಏನಾಗುತ್ತೆ ಮೇಲ್ಗಡೆ ಹೋಗಿ ಸೆಟಲ್ಡ್ ಆಗಿಬಿಡುತ್ತೆ, ಓಕೆ. ಇದು ತುಂಬ ಇಂಪಾರ್ಟೆಂಟ್. ಅಲ್ಲದೆ ಈ ಬಿಸಿ ಗಾಳಿ ಆ ಮೇಲ್ಗಡೆ ಗ್ಲಾಸ್ ಇರುತ್ತೆ ಗೊತ್ತಾ, ಗ್ಲಾಸ್ಗೂ ಕೂಡ ತೊಂದರೆ ಕೊಡುತ್ತೆ. ನಾಳೆ ದಿನ ಆ ಗ್ಲಾಸ್ನ ಲೈಫನ್ನು ಕೂಡ ಡೌನ್ ಮಾಡೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆ ಜಾಗದಲ್ಲೂ ಕೂಡ ನಿಮಗೆ ಏನು ಪೇಂಟ್ ಮಾಡಿರ್ತಾರೆ ಆ ಪೇಂಟ್ ಎಲ್ಲ ಹಾಳಾಗೋಗೋ, ಚಿಪ್ಪಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಮೇಲಿಂದ ಬೀಳಿಸೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಇದೊಂದು ಗಮನದಲ್ಲೇ ಇಟ್ಕೊಳ್ಳಿ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಫಿಕ್ಸ್ಡ್ ವಿಂಡೋಸ್ ಇನ್ ಸ್ಟೇರ್ ಕೇಸ್ ವಿತ್ ವೆಂಟಿಲೇಷನ್ ಆಪ್ಷನ್. ಹೌದು ವೀಕ್ಷಕರೇ, ಫಿಕ್ಸ್ಡ್ ಸ್ಟೇರ್ ಕೇಸಲ್ಲೂ ಕೂಡ ನೀವು ಫಿಕ್ಸ್ಡ್ ವಿಂಡೋಸನ್ನು ಹಾಕಬಹುದು. ಪಕ್ಕದಲ್ಲೇ ಚಿಕ್ಕದಾಗಿ ಓಪನಿಂಗನ್ನು ಕೊಟ್ಬಿಟ್ಟು, ದೊಡ್ಡದು ಬೇಡ, ನೀರೆಲ್ಲ ಒಳಗಡೆ ಬಂದುಬಿಡುತ್ತೆ. ಚಿಕ್ಕದಾಗಿ ಓಪನಿಂಗನ್ನು ಕೊಟ್ಬಿಟ್ಟು ಮೆಶ್ ಆಗಿಬಿಟ್ಟು ಅದನ್ನು ಕೂಡ ನೀವಲ್ಲಿ ವೆಂಟಿಲೇಷನ್ ಥರ ಮಾಡ್ಬೋದು ವೀಕ್ಷಕರು. ಹುಳಗಿಳ ಬರಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಇದು ಮೆಶ್ ಹಾಕುವಂಥದ್ದು. ಬಟ್ ಓಪನಿಂಗನ್ನು ಕೊಡಬೇಕು, ಪಕ್ಕದಲ್ಲೇ ದೊಡ್ಡದಾದಂಥ ಒಂದು ಫಿಕ್ಸ್ಡ್ ವಿಂಡೋಸನ್ನು ಹಾಕಬೇಕು. ವಿಂಡೋಸನ್ನೇ ಓಪನ್ ಮಾಡೋಕ್ಕೆ ಹೋಗಬೇಡಿ. ಯಾರಾದರೂ ಓಪನ್ ಮಾಡಿ ಬಿಟ್ಬಿಟ್ರು ಅಂದ್ಕೊಳ್ಳಿ, ಒಳ್ಳೆ ನೀರು ಒಳಗಡೆ ಬಂದುಬಿಡುತ್ತೆ. ಅದೇ ಫಿಕ್ಸೆಡ್ ಇದ್ದರೆ ಯಾರು ಅದನ್ನು ಮುಟ್ಟಕ್ಕೆ ಹೋಗೋದಿಲ್ಲ. ಆದರೆ ಚಿಕ್ಕದಾಗಿ ಹೋಲ್ಸ್ ಮಾಡಿಟ್ಟಿರ್ತೀರ, ಅಲ್ಲಿಂದ ನಿಮಗೆ ವೆಂಟಿಲೇಷನ್ ಕೂಡ ಸಿಗುತ್ತೆ ವೀಕ್ಷಕರೇ. ಇದು ಸ್ಟೇರ್ ಕೇಸಲ್ಲಿ, ಓಕೆ. ಸೊ ಇಂಟರ್ನಲ್ ಸ್ಟೇರ್ ಕೇಸಲ್ಲೆಲ್ಲ ಆ ಥರ ಆಪ್ಷನ್ಸ್ ಏನೂ ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಬರ್ತಿರೋಂಥದ್ದು ಡಬಲ್ ಹೈಟ್ ಅಂತ ಬಂದರೆ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ವಿಂಡೋನ ಕೊಡಬಾರದು. ತುಂಬ ಜನ ತಪ್ಪು ಮಾಡಿದರೆ, ನಾನೇ ಹೋದಾಗ ನೋಡಿದ್ದೀನಿ, ಡಬಲ್ ಹೈಟ್ ಇರುತ್ತೆ, ದೊಡ್ಡದಾಗಿರುತ್ತೆ,
ಡಿಸೈನ್ ಮಾಡಬೇಕಲ್ವ, ಅದಕ್ಕೋಸ್ಕರ ಡಬಲ್ ಹೆಡ್ಸ್ ತೊಗೊತಾರೆ. ಅಲ್ಲಿ ವಿಂಡೋಸನ್ನು ಬಿಡ್ತಾರೆ. ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಒಂದನೇದಾಗಿ ಆ ವಿಂಡೋನ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ, ಅಲ್ಲಿ ಹತ್ತಿ ಕ್ಲೀನ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಬಲೆ ಕಟ್ಕೊಂಡಿರುತ್ತೆ, ಗೊಬ್ಬರ ಆಗಿರುತ್ತೆ, ಅದನ್ನು ಕ್ಲೀನ್ ಮಾಡೋಕ್ಕೆ ಆಗಲ್ಲ. ನಂಬರ್ 1. ನಂಬರ್ 2 ಏನಂತಂದರೆ ಚೆನ್ನಾಗಿ ಕಾಣಲ್ಲ ರೀ, ಡಬಲ್ ಹೈಟ್ ಮಾಡಿರುತ್ತೆ, ಅಲ್ಲೊಂದು ಸಕ್ಕತ್ತಾಗಿರೋ ಡಿಸೈನ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಡಬಲ್ ಹೈಟಲ್ಲಿ ಎನಿ ಕಂಡೀಷನ್ ನೀವು ವಿಂಡೋನ ಬಿಡೋಕ್ಕೆ ಹೋಗ್ಬಿಡಿ. ಡಬಲ್ ಹೈಟ್ ಮೇಲ್ಗಡೆ ಸ್ಕೈ ವ್ಯೂ ಬಿಟ್ಬಿಡಿ, ಮೇಲೆ ಎಂಥ ಬೆಳಕು ಸಕ್ಕದಾಗಿ ಬರ್ತಾ ಇರುತ್ತೆ ಅಂತ ಹೇಳ್ಬೋದು. ಕೆಳಗಡೆ ಒಂದು ಫೌಂಟೇನು, ಮಧ್ಯದಲ್ಲಿ ಡಬಲ್ ಹೈಟು, ಮೇಲ್ಗಡೆ ಸ್ಕೈ ವ್ಯೂ, ಈ ಕಾಂಬಿನೇಷನ್ ಇದೆಯಲ್ಲ ಕ್ರೇಜಿ ಅಂತ ಹೇಳ್ತೀನಿ. ನಾನು ವಿಡಿಯೋ ಮಾಡಿದ್ದೀನಿ ದುಬೈ ಮಾದರಿಯ ಮನೆ ಅಂತ, ಅಲ್ಲಿ ಮಾಡ್ಬೋದು. ನಿಮಗೇನಾದರೂ ಆ ಥರ ಬೇಕು ಅಂದರೆ ನಾವೇ ಕಟ್ಕೊಡ್ತೀವಿ ಇವಾಗ. ಓಕೆ, ಡೋಂಟ್ ವರಿ ವೀಕ್ಷಕರೇ, ಇದು ತುಂಬ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಬಾಲ್ಕನಿ ಆಪ್ಷನ್. ತುಂಬ ಜನ ನಮ್ಗೆ ಒಂದು ಒಳ್ಳೊಳ್ಳೆ ಬಾಲ್ಕನಿ ಬೇಕು ಅಂತ ಹೇಳ್ತೀರಾ. ಒಂದು ಒಳ್ಳೆ ಆಪ್ಷನ್ ಕೊಡ್ತೀನಿ ಕೇಳಿ. ನೀವೇನು ಮಾಡ್ತೀರಾ, ನಿಮ್ಮ ಮನೆ ಒಳಗಡೆ ಒಂದು ಫ್ರೆಂಚ್ ವಿಂಡೋ ಹಾಕೊತೀರಾ. ಫ್ರೆಂಚ್ ವಿಂಡೋ ಆದಮೇಲೆ ಬಾಲ್ಕನಿ ಇರುತ್ತೆ, ಬಾಲ್ಕನಿ ಓಪನ್ ಆಗಿರುತ್ತೆ, ಗಾಳಿ ಬೆಳಕು ಎಲ್ಲ ಬರ್ತಾ ಇರುತ್ತೆ, ಜೊತೆಲಿ ಧೂಳು ನೀರು ಗಲೀಜು ಎಲ್ಲದೂ ಬರ್ತಾ ಇರುತ್ತೆ, ಹುಳ ಹಪ್ಪಡೆ ಎಲ್ಲ ಬರ್ತಾ ಇರುತ್ತೆ. ಸೊ ಅದ್ರ ಬದಲು ನಿಮ್ಮ ಫ್ರೆಂಚ್ ವಿಂಡೋ ಇದೆ ಗೊತ್ತಾ, ಆ ವಿಂಡೋನೇ ಹಾಗೆ ಪುಷ್ ಮಾಡ್ಕೊಂಡು ಹೋಗ್ಬಿಟ್ಟು ಎಜ್ಜಲ್ಲಿ ಇಟ್ಬಿಡಿ. ಹೌದು ವೀಕ್ಷಕರೇ, ಓಪನ್ ಬಾಲ್ಕನಿ ಕೊಡಿ. ಆ್ಯಂಡ್ ಎಂಡಲ್ಲಿ ಲಾಸ್ಟಲ್ಲಿ ಓಪನ್ ಏನು ಬಿಡ್ತಾ ಇದ್ದೀರಲ್ಲ, ಅಲ್ಲಿ ನೀವು ಫ್ರೆಂಚ್ ವಿಂಡೋಸನ್ನು ಇನ್ಸ್ಟಾಲ್ ಮಾಡಿ ವೀಕ್ಷಕರೇ. ಇದರಿಂದ ಏನಾಗುತ್ತೆ, ಇದರಿಂದ ನಿಮಗೆ ಯೂಸಬಲ್ ಬಾಲ್ಕನಿ ಸಿಗುತ್ತೆ, ಜೊತೆಯಲ್ಲಿ ಮೇಂಟೆನೆನ್ಸ್ 0 ಆಗುತ್ತೆ. ಹೌದು ವೀಕ್ಷಕರೇ, ಏನು ಲೇಡೀಸ್ ಇರ್ತಾರೆ, ಮನೆ ಎಲ್ಲ ಒರೆಸ್ತಾರೆ ಗುಡಿಸ್ತಾರೆ, ಅದೇ ಟೈಮಲ್ಲಿ ಅದನ್ನು ಹಂಗೆ ಗುಡಿಸ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದರೆ ಅದು ಮನೆ ಒಳಗೆ ಸೇರಿರುವಂಥ ಜಾಗ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ನೀವಲ್ಲಿ ಸ್ಟಡಿ ಮಾಡ್ಕೋಬೋದು, ಬೇರೆ ಬೇರೆ ಒಂದು ಲಾಂಜ್ ಮಾಡ್ಕೋಬೋದು, ಎಲ್ಲನೂ ಹಾಕೋಬೋದು. ಓಪನ್ ಬಾಲ್ಕನಿ ಇದ್ರೆ ಏನು ಹಾಕೊತಿದ್ರ ಅದನ್ನು ಇಲ್ಲೂ ಮಾಡ್ಕೋಬೋದು. ಬಟ್ 0 ಮೇಂಟೆನೆನ್ಸ್. ಎಲ್ಲ ಹೋದ್ರಿ ಕೂತ್ಕೊಂಡ್ರಿ, ಒಳ್ಳೆ ಎಲ್ಲ ಇದು ದೊಡ್ಡದಲ್ವಾ, ಫ್ರೆಂಚ್ ವಿಂಡೋ ಅಲ್ವಾ, ಎಲ್ಲ ಓಪನ್ ಮಾಡಿ ಫೂಲಾಗಿ ಒಂದು ಒಳ್ಳೆ ಗಾಳಿ ತೊಗೊಂಡ್ರಿ, ಒಳ್ಳೆ ಟೈಮ್ ಪಾಸ್ ಮಾಡಿದ್ರಿ, ವಾಪಸ್ ಬರ್ತಾ ಇರ್ಬಿಟ್ರೆ ಮುಚ್ಚಿಬಿಟ್ಟು ಬಂದುಬಿಟ್ರೆ ಆಯಿತು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ತುಂಬ ಡಸ್ಟ್ ಅವಾಯ್ಡ್ ಆಗುತ್ತೆ, ತುಂಬ ನಿಮಗೆ ಗಲೀಜು ಅವಾಯ್ಡ್ ಆಗುತ್ತೆ, ಮೇಂಟೆನೆನ್ಸ್ ತಪ್ಪುತ್ತೆ, ಹುಳ ಹುಪ್ಪಡಿಗಳು ಬರೋದು ಇಲ್ಲಿ ಅವಾಯ್ಡ್ ಆಗುತ್ತೆ ವೀಕ್ಷಕರೇ. ಗೊತ್ತಾಯ್ತಲ್ವ? ಅಷ್ಟೇ ಅಲ್ಲದೆ ನೀವು ಓಪನ್ ಇದು ಬಿಟ್ಟರೆ ಅಂದ್ಕೊಳ್ಳಿ, ಆವಾಗ ಸನ್ಲೈಟ್ ಕೂಡ ಡೈರೆಕ್ಟ್ ಬೀಳ್ತಾ ಇರುತ್ತೆ. ಸೊ ಆ ಜಾಗದಲ್ಲಿರುವಂತಹ ಟೈಲ್ಸ್ಗಳು ಫೇಡ್ ಆಗ್ತಾ ಇರುತ್ತೆ, ಆ ಜಾಗದಲ್ಲಿರುವಂತಹ ಪೇಂಟ್ ಫೇಡ್ ಆಗ್ತಾ ಇರುತ್ತೆ. ಇದ್ರ ಬದಲು ಜಸ್ಟ್ ಸಿಂಪಲ್ ಸೊಲ್ಯೂಷನ್, ಇಲ್ಲಿರೋ ಫ್ರೆಂಚ್ ವಿಂಡೋ ತೊಗೊಂಡೋಗ್ಬಿಟ್ಟು ಅಲ್ಲಿ ಕುಳಿಸಿದ್ರೆ ಆಯಿತು, ಅಷ್ಟೇ. ಸೊ ಎಂಥ ಒಂದು ಒಳ್ಳೆ ಸೊಲ್ಯೂಷನ್ಸ್ ಗೊತ್ತಾಯಿತು, ತುಂಬಾ ಯೂಸ್ ಆಗುತ್ತೆ ವೀಕ್ಷಕರ. ಆ ಜಾಗ ಕೂಡ ಯೂಸ್ ಆಗುತ್ತೆ, ಬಾಲ್ಕನಿಗೂ ಸಿಕ್ತು, ನಿಮಗೆ ಒಂದು ಒಳ್ಳೆ ಯೂಸಬಲ್ ಸ್ಪೇಸ್ ಸಿಕ್ತು. ಅಲ್ಲಿ ನೀವು ಟ್ರೆಡ್ಮಿಲ್ ಹಾಕೋಬೋದು, ಏನಾದರೂ ಸ್ಟಡಿ ಯೂನಿಟ್ ಹಾಕೋಬೋದು, ಝೂಲ ಹಾಕೋಬೋದು, ಅಥವಾ ಒಂದು ಲಾಂಜ್, ಫ್ಯಾಮಿಲಿ ಲಾಂಜ್ ಮಾಡ್ತೀನಿ ಅಂದರೆ ಲಾಂಜ್ ಮಾಡ್ಬೋದು, ಒಂದು ಆಫೀಸ್ ಸೆಟಪ್ ಮಾಡ್ಕೊತೀನಿ ಅಂದರೆ ಆಫೀಸ್ ಸೆಟಪ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ. ಡೆಡ್ ಸ್ಪೇಸನ್ನು ಅಥವಾ ಸೆಮಿ ಡೆಡ್ ಸ್ಪೇಸನ್ನು ಫುಲ್ಲಿ ಯೂಸಬಲ್ ಸ್ಪೇಸ್ ಆಗಿ ನೀವಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲ ಯೋಗ ಮಾಡ್ತೀರಾ ಅಂತಂದು ಬೇಕಾದರೆ ಯೋಗಕ್ಕೆ ಆ ಜಾಗ ಬಿಟ್ಕೋಬೋದು. ಯೋಗ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಆ ಜಾಗ. ನಿಜವಾಗ್ಲೂ ವೀಕ್ಷಕರೇ, ಒಂದು ಒಳ್ಳೆ ಯುಟಿಲೈಸೇಷನನ್ನು ಇಲ್ಲಿ ನೀವು ಮಾಡ್ಕೋಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಡೋರ್ ಬಗ್ಗೆ ಒಂದೆರಡು ಕ್ವಿಕ್ಕಾಗಿ ಹೇಳಿಬಿಡ್ತೀನಿ. ಸೊ ರೂಮ್ ಡೋರ್ಗಳು 8x4 ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ವೇಸ್ಟ್ ಅಂತ ಹೇಳ್ತೀನಿ. 7x3 ಓಕೆ, ಇಲ್ಲ 7x3.5 ಓಕೆ, 7 ಅಡಿಗೆ 3 ಅಡಿ, 7 ಅಡಿಗೆ 3.5 ಅಡಿ, ಎರಡು ಆಪ್ಷನ್ನು ಕೂಡ ಗುಡ್ ಅಂತ ಹೇಳ್ತೀನಿ. ಮೇನ್ ಡೋರ್ಗೆ 8x4 ಅಥವಾ 9x5 ಕೂಡ ಸಿಗ್ತಾ ಇದೆ ಇವಾಗ, ಮಸ್ತ್ ಕ್ರೇಜಿ ಆಗಿರುತ್ತೆ ಅಂತ ಹೇಳ್ಬೋದು. ನೋಡಿದ್ದೀನಿ ರೀ ನಾನು, ತುಂಬ ಚೆನ್ನಾಗಿರುತ್ತೆ. ಸ್ಟೀಲ್ ಡೋರ್ ಸಿಗುತ್ತೆ ರೀ, ಡಬಲ್ ಡೋರ್ ಸ್ಟೀಲ್ ಡೋರ್ ಸೂಪರ್ ಆಗಿದೆ. ಇವಾಗಂತೂ ಸ್ಟೀಲ್ ಡೋರ್ನ ಜಮಾನ ಅಂತ ಹೇಳ್ತೀನಿ. ಸ್ಟೀಲ್ ಡೋರ್ಗಳು ಒಳ್ಳೊಳ್ಳೆ ಸ್ಟೀಲ್ ಡೋರ್ ಸಿಗ್ತಾ ಇದೆ, 20,000 ರೂಪಾಯಿಗಿಂತ ಸ್ಟಾರ್ಟ್ ಆಗುತ್ತೆ, ಡೆಫಿನೆಟ್ಲಿ ಮಾಡ್ಬೋದು. ಇನ್ನು ಬಾತ್ರೂಮ್ ಅಂತ ಬಂದಾಗ WPC ಅಥವಾ FRP ಡೋರ್ಗಳನ್ನು ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ನೀವು PVC ಮತ್ತು ವುಡ್ ಡೋರ್ಗಳನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ವುಡ್ಗೆ ಪೇಂಟ್ ಮಾಡ್ತೀವಿ, PU ಕೋಟಿಂಗ್ ಮಾಡ್ತೀವಿ, ಕೋಟಿಂಗ್ ಮಾಡಿದ್ರು ಅಷ್ಟೇ. ದಯವಿಟ್ಟು ಯಾವುದೇ ವುಡ್ ಡೋರ್ಗಳನ್ನು ಬಾತ್ರೂಮಲ್ಲಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. FRP ಅಥವಾ WPC ಡೋರ್ಗಳನ್ನು ಯೂಸ್ ಮಾಡ್ಬೋದು. FRP ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಮೋಸ್ಟ್ಲಿ WPC ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಟೆರೆಸ್ ಅಂತ ಬಂದಾಗ ನೀವಲ್ಲಿ 2 ಡೋರ್ ಕೊಡ್ತಾ ಇದ್ದಾರೆ ಇವಾಗ. ವುಡ್ ಡೋರು, ಮೇಲ್ಗಡೆಯಿಂದ ಕಬ್ಬಿಣ ಡೋರು. ಕನ್ಸ್ಟ್ರಕ್ಷನ್ ಕಂಪ್ನಿಯವರು ವುಡ್ ಡೋರ್ ಹಾಕ್ಕೊಡ್ತಿರ್ತಾರೆ, ಓನರ್ ತಮ್ಮ ಸ್ಕೋಪಿಂದ ಕಬ್ಬಿಣ ಡೋರ್ ಮಾಡ್ಕೊತಾ ಇದ್ದಾರೆ. ಅದ್ರ ಬದಲು ಕನ್ಸ್ಟ್ರಕ್ಷನ್ ಕಂಪ್ನಿಯವರಿಗೆ ಅದನ್ನು ಮೈನಸ್ ಮಾಡಿಬಿಡಿ, ಒಳಗಡೆ ಡೋರನ್ನು ಮೈನಸ್ ಮಾಡಿಬಿಟ್ಟು ಎಂಟೈರ್ ಆಗಿ ಹೊರಗಡೆ ಓಪನ್ ಆಗುವಂತಹ, ಹೌದು ವೀಕ್ಷಕರೇ, ಟೆರೆಸ್ಗೆ ಓಪನ್ ಆಗುವಂತಹ ಕಬ್ಬಿಣದ ಡೋರನ್ನು, ಸ್ಟೀಲ್ ಡೋರನ್ನು ನೀವಿಲ್ಲಿ ಹಾಕೋಬೋದು ವೀಕ್ಷಕರೇ, ವಿತ್ ಕಂಪ್ಲೀಟ್ ಮೆಶ್. ಹೌದು, ನಾನು ಹೇಳ್ತಾ ಇದ್ದೀನಿ, ಕೆಲವೊಬ್ರು ಸ್ವಲ್ಪ ಜಾಗ ಬಿಡ್ತಾರೆ, ಅವೆಲ್ಲ ಹಾಕೋಕ್ಕೆ ಹೋಗ್ಬೇಡಿ. ಸ್ವಲ್ಪ ವೆಂಟಿಲೇಷನ್ ಟಾಪಲ್ಲಿ ಬಿಟ್ಕೋಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀರು, ಮಳೆ ಹೊಡೆದಿರುವಂಥ ನೀರು ಬಿದ್ದು ಹಾಗೆ ಟೆರೆಸ್ಗೆ ಹೋಗಬೇಕು. ನೀವೇನಾದರೂ ಇನ್ಸೈಡ್ ಓಪನ್ ಮಾಡಿದೆ ಅಂದರೆ ನೀರು ಮನೆ ಒಳಗಡೆ ಬರುತ್ತೆ. ಸೊ ಇದು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಎಂಟೈರಾಗಿ ಸ್ಟೀಲಿಂದ ಇದು ಸ್ಟೀಲ್ದು ಶೀಟಿಂದ ಕವರ್ ಮಾಡ್ಕೊಳ್ಳಿ.
ಟಾಪಲ್ಲಿ ಚಿಕ್ಕದಾಗಿ, ಜಾಸ್ತಿ ಬೇಡ, 6 ಇಂಚು, ಜಸ್ಟ್ 6 ಇಂಚಸ್ಗೆ ಕಂಪ್ಲೀಟ್ 3 ಫೀಟ್ಗೆ ನೀವಿಲ್ಲಿ ಒಂದು ಸ್ಮಾಲ್ ವೆಂಟಿಲೇಷನನ್ನು ಕೂಡ ಇಲ್ಲಿ ಬಿಟ್ಕೋಬೋದು ವೀಕ್ಷಕರೇ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ. ದೀಸ್ ಆರ್ ದ ಥಿಂಗ್ಸ್ ನಾನು ನಿಮಗೆ ಹೇಳಬೇಕಂತ ಇದ್ದಿದ್ದು. ಸೊ ನೋಡಿದ್ರಲ್ಲ, ಒಂದು ಒಳ್ಳೊಳ್ಳೆ ಆಪ್ಷನನ್ನು ತೊಗೊಬಂದಿದ್ದೀನಿ. ಸೊ ನಿಮಗೂ ಕೂಡ ಇದೇ ರೀತಿಯಲ್ಲಿ ಎಲ್ಲ ಇಂಪ್ಲಿಮೆಂಟ್ ಆಗಬೇಕು, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಒಳ್ಳೊಳ್ಳೆ GST ಆಫರ್ ಕೂಡ ನಡೀತಾ ಇದೆ, ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ. ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.